ನೋಡಿ ವೀಕ್ಷಕರೇ, ಮೊನ್ನೆ ಗೌರಿ ನಾಯಕ ಅನ್ನುವಂಥ ತಾಯಿ ಒಂದು ಅಂಗನವಾಡಿ ಮುಂದೆ ಒಂದು ಬಾವಿ ತೋಡಿ ಮಕ್ಕಳಿಗೆ ನೀರು ಕೊಡಬೇಕು ಅಂತೇಳಿ ನಾವು ಅವರನ್ನು ಕಾರ್ಯಕ್ರಮ ಮಾಡಿದ್ವಿ. ದುಡ್ಡಿನ ಅವಶ್ಯಕತೆ ಏನಾದರೂ ಇದೆಯಾ, ಏನಾದರೂ ಬೇರೆ ರೀತಿಯಲ್ಲಿ ಮಾಡೋದು, ಏನೂ ಬೇಡ, ನಾನು ನೀರು ಕೊಡಿಸ್ತೀನಿ. ಈಗೇನು ಗೊತ್ತಾ, ಅದನ್ನು ಮುಚ್ಚಿಸ್ಬೇಕು ಅಂತ ಒಬ್ಬ 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 ಇಲ್ಲಿ ಆ ಬೆಳಗಾವಿಯಲ್ಲಿ ಒಂದು ಸ್ಟೋರಿ ಬಂತಲ್ಲ, ಆ 18 ವರ್ಷದಿಂದ ಅವರಿಗೆ ಪಾಪ ಜಾಗ ಸಿಕ್ಕಿಲ್ಲ, ಅಲ್ಲಿಗೆ ತಹಶೀಲ್ದಾರ್ ಬಂದೇ ಇಲ್ಲ. ಇಲ್ಲಿ ತಹಶೀಲ್ದಾರ್ ಆರ್ಡ್ರಲ್ಲಿ ಮುಚ್ಚೇ ಬಿಟ್ರು ಅದನ್ನು. ಆದರೆ ಒಂದು ಪ್ರಶ್ನೆ ನಾವು ತಹಶೀಲ್ದಾರ್ ಹತ್ರ ಕೇಳೋದು, ನೀವು ನೀರು ಯಾಕೆ ಕೊಡ್ತಾ ಇಲ್ಲ, ನೀರು ಕೊಡಿ, ಮುಚ್ಚಿಸ್ದು ಯಾಕೆ? ಈ ಪ್ರಶ್ನೆಯನ್ನು ರಿಪಬ್ಲಿಕ್ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನತೆ ಇವತ್ತು ಮಾಡುತ್ತೆ. ನಾನಿವತ್ತು ಯಾರು ಶಿರ್ಸಿ ತಹಸೀಲ್ದಾರ್ಗೆ ಅವರ ನಂಬರ್ ನಿಮ್ಗೆ ಕೊಡ್ತೀನಿ, ನೀವು ಕೇಳಿ ಅವರ ಹತ್ರ. ನೀವು ಕೇಳಿ, ಮುಚ್ಚಿಸಿದಿರಲ್ವಾ, ಹಾಗಿದ್ರೆ ನೀರು ಯಾವಾಗ ಕೊಡ್ತೀರಿ ಅಂತ ಕೇಳಿ. ಒಂದು ಬಾವಿ ವಿಷಯದಲ್ಲಿ ತಾರಕಕ್ಕೆ ಇರ್ತಾ ಇದೆ ಜಟಾಪಟಿ. ಇದೀಗ ಬಾವಿ ಮುಚ್ಚಿಸಿದ್ದಾರೆ ಶಿರ್ಸಿ ತಹಶೀಲ್ದಾರ್. ಗೌರಿ ನಾಯಕ್ ತೋಡ್ತಾ ಇದ್ರು ಒಂದು ಬಾವಿಯಲ್ಲಿ ನೀರು ಬಂದರೆ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನು ಮುಚ್ಚಿಸಿದ್ದಾರೆ. ಆ ಬಾ 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 ಬನ್ನಿ. ಈಗ ದಿವಿತ್ ನಮ್ಮೊಂದಿಗೆ ನೇರ ಸಂಪರ್ಕ. ನೋಡಿ, ಇದನ್ನು ಮುಚ್ಚಿರೋದು ಇದೇ ದಿವಿತ್ ಬೆಳಗಾವಿಯಲ್ಲಿ ಒಂದು ಸ್ಟೋರಿ ಮಾಡ್ಕೊಂಡ್ಬಂದರು, ರಟ್ಟೇರಹಳ್ಳಿಯಲ್ಲಿ. ಅಲ್ಲಿ ತಹಶೀಲ್ದಾರ್ ಇನ್ನೂ ಬಂದಿಲ್ಲ, ಚೇಚ ಮಲ್ಕೊಂಡಿದ್ದಾರೆ. ಇಲ್ಲಿ ಯಾರು ಇವರನ್ನು ಕರೆದಿಲ್ಲ, ಓಡ್ ಬಂದು ಹಲಗೆ ಹಾಕಿಬಿಟ್ಟಿದ್ದಾರೆ. ಇವತ್ತು ದೂದ್ ಕಾ ದೂದ್ ಪಾನಿ ಕಾ ಪಾನಿ ಅಂತಾರಲ್ಲ, ಹಾಗೆ ಬಿಡ್ಲಿ. ಇವತ್ತು ನಾನು ತಹಶೀಲ್ದಾರ್ ಅವರ ನಂಬರ್ ಕೊಡ್ತೀನಿ, ಪ್ರಶ್ನೆ ಮಾಡಿ ಕೇಳಬೇಕು ನೀವು. ಶ್ರೀಧರ್ ಅವರೇ, ಯಾಕೆ ಮುಚ್ಚಿಸಿದ್ರಿ ಅದನ್ನು? ಅವರ ಉತ್ತರ ನಮಗೆ ಗೊತ್ತಾಗಬೇಕು. ಕೇವಲ ನಾವೇ ಯಾಕೆ ಪ್ರಶ್ನೆ ಮಾಡಬೇಕು? ತಹಶೀಲ್ದಾರ್ಗೆ ಸಂಬಳ ಕೊಡೋರು ನೀವಲ್ವಾ? ನಿಮ್ಮ ಕೆಲಸದವ ಒಬ್ಬ ಸರ್ಕಾರಿ ಅಧಿಕಾರಿ, ನಿಮ್ಮ ಕೆಲಸಕ್ಕಿರೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಾಜಕಾರಣಿ ನಿಮ್ಮ ಸೇವಕ. ಅಧಿಕಾರಿ ಇರ್ತಾನಲ್ಲ, ನಿಮ್ಮ ನೌಕರ. ನೀವು ತೆರಿಗೆ ಕಟ್ಟಿದ್ರೆ ನಮ್ಮ ತೆರಿಗೆ, ನಮ್ಮ ಹಕ್ಕು. ನೀವು ಕಟ್ಟಿದ್ರೆ ಮಾತ್ರ ಅವರಿಗೆ ಸಂಬಳ, ಇಲ್ಲ ಅಂತಂದರೆ ಪಟ್ನಿ. ಅವರು ಕೂಡ ಯಾಕೆ ಮುಚ್ಚಿಸಿದ್ದಾರೆ ಕೇಳಬೇಕು. ಅದಕ್ಕಿಂತ ಮೊದಲು ಯಾರು ಆ ಫೋಟೋ ಹಾಕಿ ಫಸ್ಟು, ಅದರ ನಂತರ ಲೈವ್ಗೆ ಹೋಗೋಣ. ಶಿವಕುಮಾರ್ ಉತ್ತರಗ ಗ್ರಾಮ ಪಂಚಾಯತ್ PDO, ಶ್ರೀಧರ್ ಶಿರಸಿ ತಹಶೀಲ್ದಾರ್, ಈಶ್ವರ್ ಖಂಡು ಜಿಲ್ಲಾ ಪಂಚಾಯತ್ CO, ಡಾಕ್ಟರ್ ಹುಲಗಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ DD, ವೀಣಾ ಸಿರ್ಸಿಕರ್ CDPO, ಅನಿತಾ ಶಿಶು ಅಭಿವೃದ್ಧಿ ಮೇಲ್ವಿಚಾರಕಿ. ಇದಲ್ಲ, ಈ ಕರೆ ಮಾಡಿ ಅಲ್ಲ ದಯವಿಟ್ಟು, ಸಾರಿ, ಶ್ರೀಧರ್ ಅವ್ರ ನಂಬರ್ ಹಾಕ್ಬೇಕಷ್ಟೆ. ಈಗ ನಮ್ಮ ದಿವಿತ್ ನೇರ ಸಂಪರ್ಕದಲ್ಲಿ. ದಿವಿತ್, ಏನಾಗ್ತಿದೆ ಅಲ್ಲಿ? ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ನಿನ್ನೆ ಬಂದಂಥ ತಹಶೀಲ್ದಾರ್ ಯಾವುದೇ ರೀತಿ ಒಂದು ಆರ್ಡರ್ ಕಾಪಿಯನ್ನು ಕೊಟ್ಟಿಲ್ಲ, ಲಿಖಿತ ರೂಪದಲ್ಲಿ ಅಫಿಷಿಯಲ್ ಆಗಿ ಏನೂ ಇಲ್ಲ. ಮತ್ತೆ ಕೆಲಸದ ಸಮಯದಲ್ಲೂ ಕೂಡ ಅವರು ಬಂದಿಲ್ಲ. ಏಕಾಏಕಿ 5:30 ಮೇಲೆ ಬರ್ತಾರೆ, ಒಂದು 7 ಗಂಟೆಗೆ ಬಾಗಿಲನ್ನು ಬಂದ್ ಮಾಡ್ತಾರೆ. ಸರ್ ಬನ್ನಿ, ಗೌರಿ ನಾಯಕ್ ಅವರಿದ್ದಾರೆ. ಅವರು ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದ್ದಾರೆ. ನಾನು ಈಗಾಗಲೇ 30 ಅಡಿವರೆಗೂ ತೆಗೆದಿದ್ದೀನಿ, ಬಾವಿಯನ್ನು ತೋಡಿದ್ದೀನಿ. ಆದರೆ ನಾನು ತೋಡಬೇಕು, ಇಲ್ಲಾಂದ್ರೆ ನನಗೆ ಆಗಲ್ಲ, ಮಾನಸಿಕವಾಗಿ ಕುಗ್ಗೋಗಿದ್ದಾರೆ. ನಾನು ಅವ್ರನ್ನ ಕೇಳ್ತೀನಿ, ಅಮ್ಮ ಈಗ ನೋಡಿ, ಈಗ ಹಾಕೋಗಿದಾರಲ್ಲ, ಏನು ಹೇಳ್ತೀರಾ? ಈಗ ನನಗೆ ನೀವೆಲ್ಲ ಸೇರಿ ಬೀಗ ಓಪನ್ ಮಾಡಿಕೊಡ್ಬೇಕು. ಇಲ್ಲ ನನಗೊಂಥರ ಚಿಂತೆಯಾಗಿ ಏನು ನನ್ನ ಜೀವಕ್ಕೆ ಆಗ್ತದೆ ಗೊತ್ತಿಲ್ಲ. ಏನಾರು ಅವರೇ ಹೊಣೆಗಾರ ಆಗ್ತರು. ಅಲ್ಲ, ನಿಮಗೇನಾದ್ರು ಕರೆಗಳು, ನಿಮಗೇನಾದ್ರು ಯಾವ್ದಾದ್ರು ಕರೆಗಳು ಬರ್ತಾ ಇದೆಯಾ? ಏನಾದ್ರು ನಿಮಗೆ ಬ್ಲಾಕ್ ಮೇಲ್ ಮಾಡ್ತೀಯಾರ? ಪ್ರಭಾವ ಇದೆಯಾ? 15 ದಿವಸದ ಹಿಂದೆ ಅವ್ರ ಅತ್ತೆನೇ ಫೋನ್ ಮಾಡಿದ್ರು. ಯಾರತ್ತೆ? ತಹಶೀಲ್ದಾರ್ ಅತ್ತೆ. ನೀವಲ್ಲಿ ಬಾವಿ ತೆಗಿಬೇಡ. ಅವ್ರತ್ತೆ ನಿಮಗೆ ಯಾಕೆ ಫೋನ್ ಮಾಡ್ತಾರೆ? ಅವ್ರತ್ತೆ ಅಂದ್ರೆ ಅದು ನನ್ನ ಅಕ್ಕನ ಮಗಳದು. ಅವ್ರ ಅಂದ್ರೆ ಅರ್ಥ ಏನಲ್ಲಿಗೆ? ನಮ್ಮ ರಿಲೇಷನ್ನು. ಈ ರಿಲೇಷನ್ ಒಳಗೆ ಈ ಥರ ಹುಳುಕ್ ಮಾಡೋ ಕೂತಾರೆ. ಸರ್, BJP ಅಧ್ಯಕ್ಷರಿದ್ದಾರೆ ಸರ್, ಏನು ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ನೋಡಿ, ನಾವು ಮಾಧ್ಯಮದ ಮುಖಾಂತರ ಈ ಗೌರಕ್ಕ ಅವರು ಗಣೇಶ್ ನಗರದಲ್ಲಿ ಅಂಗನವಾಡಿ ಒಂದು ಜಾಗದಲ್ಲಿ ಸ್ವಂತ ಸ್ವಯಂ ಇಚ್ಛೆಯಿಂದ ಬಾವಿ ತೆಗಿತಾ ಇರುವಂಥದ್ದು ನಮ್ಮ ಗಮನಕ್ಕೆ ಬಂತು. ಏಕಾಏಕಿ ಮಾನ್ಯ ಸಚಿವರು ಬಂದು, ಅಮ್ಮ ನಿಂಗೇನು ಸಹಾಯ ಆಗಬೇಕು, ನಾನು ನಿನ್ನ ಜೊತೆ ಇದ್ದೇನೆ ಅಂತೇಳಿ ಅವರಿಗೆ ಶಾಲೆಲ್ಲ ಹಾಕಿಬಿಟ್ಟು ನೀನು ಬಾವಿ ತೆಗಿಸಿ ಅದೆಲ್ಲ ಮಾಡಿದ್ದಾರೆ ಸರ್. ಈಗ ಇವರು ಅನಧಿಕೃತವಾಗಿ ಬಂದಿದ್ದಾರೆ ಅಧಿಕಾರಿಗಳು. ನಮ್ಮ ಅಪೇಕ್ಷೆ ಇರುವಂತಹದ್ದು, ಈಗ ಗೌರಕ್ಕ ಸ್ವಯಂ ಇಚ್ಛೆಯಿಂದ ಬಾವಿ ತೆಗಿತಾ ಇದ್ದಾರೆ. ಒಂದು
ಅವರು ಈಗೇನು ಹೇಳಿದಾರಲ್ಲ, ನೀವು ಬಾವಿ ತೆಗೆಯೋದನ್ನು ನಾನು ಇದು ಮಾಡಿಕೊಡ್ತೀನಿ ಸರ್ ಈಗ ಅವ್ರು ಹೇಳ್ತಿದ್ದಾರೆ ಬೇಗ ತೆಗೆಸ್ಕೊಡಿ. ಹಾಕ್ಬಿಟ್ಟು ಅಲ್ಲಿ ಬಾವಿಯನ್ನು ಸರ್ಕಾರದಿಂದ ಒಂದೇ ತೆಗೆಸ್ಕೊಡ್ಬೇಕು, ಇಲ್ಲ ಅವಳಿಗೆ ಸ್ವಯಂ ಇಚ್ಛೆಯಿಂದ ಅವಳಿಗೆ ಬಾವಿ ತೆಗಿಲಿಕ್ಕೆ ಬಿಡಬೇಕು. ಇದು ನಮ್ಮ ಆಗ್ರಹ. ಈಗ ಬೇಗ ತೆಗೆಸ್ಕೊಡಿ ಅಂತಿದ್ದಾರೆ. ಅದಕ್ಕೆ ಈಗ ನೋಡಿ ತಹಶೀಲ್ದಾರ್ ಬಂದು ಬೀಗ ಹಾಕಿ ಹೋಗಿದ್ದಾರೆ. ಅದನ್ನು ಅವರು ಕಾನೂನು ರೀತಿಯಿಂದ ಹಾಕಿದಾರ ಅಥವಾ ಕಾನೂನು ರೀತಿಯಿಂದ ಹಾಕಿದಾರಮ್ಮ? ಈಗ ಇವರು ಅವ್ರ ಸೊಸೆ ಇದ್ದಾರೆ, ಗೌರಿ ನಾಯ್ಕ ಅವ್ರ ಸೊಸೆ ನೋಡಿ, ಅವರು ಕಾನೂನು ರೀತಿಯಿಂದ ಹಾಕಿದ್ದಾರೆ. ಅವರು ಕಾನೂನು ರೀತಿಯಲ್ಲಿ ನಮಗೆ ಅಥವಾ ಟೀಚರಿಗೆ ಯಾವುದೇ ಆದೇಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅನಿತಾ ಮ್ಯಾಮ್ ಬಂದವರು ನಮಗೆ ಅವರು ಕರೆದ್ರು, ನಾವು ಬಂದ್ವಿ ಅಂತ ಹೇಳಿದ್ದಾರೆ. ಹಾಗಾಗಿ ಕಾನೂನಾತ್ಮಕ ನಮ್ಗೆ ಯಾವ ಆದೇಶನೂ ತೋರಿಸಿಲ್ಲ, ಲಿಖಿತ ರೂಪದಲ್ಲಿ ಕೊಟ್ಟು ಯಾವುದನ್ನು ತೋರಿಸಿಲ್ಲ. ಹಾಗಾಗಿ ಅವರು ಯಾವ ಲೆಕ್ಕದಲ್ಲಿ ಹಾಕಿದಾರೋ ಈಗ ಏನ್ ಮಾಡೋಣ ಹೇಳಿ? ಈಗ ತೆಗಿಸ್ಬೇಕು ಸರ್. ನಮ್ಮ 22 ದಿನದಿಂದ 30 ಅಡಿ ಬಾವಿ ತೆಗೆದಿದ್ದಾರೆ. ಈಗ ಬಂದು ನಿಲ್ಲಿಸಿ ನಾವು ತೆಗಿಸ್ತೇವೆ ಅಂತಂದ್ರೆ ಅದು ಹೇಗೆ ಸಾಧ್ಯ? ಮಾನಸಿಕವಾಗಿ ಅವ್ರು ಕುಗ್ಗಿ ಹೋಗಿದ್ದಾರೆ. ತಹಶೀಲ್ದಾರ್ ಅತ್ತೆ ಫೋನ್ ಮಾಡ್ಕೊಂಡು ಹೇಳ್ತಾರೆ, ನಿಮ್ಮ ಅತ್ತೆ ಫಾರೆಸ್ಟಲ್ಲಿ ಹೋಗಿ ಬಾವಿ ತೆಗಿಬೇಕಿತ್ತು, ಇಲ್ಲ ಅಂತ ತಹಶೀಲ್ದಾರ್ ಹಿಂದೆ ಅಂಗನವಾಡಿ ಟೀಚರ್ ಅವ್ರಿಗಿನ ಕೆಲಸ ಹೋಗ್ತದೆ ಅಂತ. ಅದು ಹೇಗೆ? ಅಂಗನವಾಡಿ ಟೀಚರ್ ಕರೀರಿ, ಅಂಗನವಾಡಿ ಟೀಚರ್ ಬನ್ನಿ. ಅಂಗನವಾಡಿ ಟೀಚರ್ ಮೇಡಮ್ ನೀವು ದಯವಿಟ್ಟು ಗಾಬರಿ ಆಗಬೇಡಿ ಮೇಡಮ್. ನಿಮಗೆ ಯಾವ್ದಾದ್ರು ನೋಡಿ, ಇವರಿಗೆ ಬಹಳ ಗಾಬರಿ. ನೋಡಿ ಮೇಲ್ಗಡೆ ಹಂತಗಳು ಕರೆ ಮಾಡಿ ಪ್ರಶ್ನೆ ಕೇಳಿ. ಶ್ರೀಧರ್ ತಹಶೀಲ್ದಾರ್ ಶ್ರೀಧರ್ ಅವರ ನಂಬರ್ ಕೊಟ್ಟಿದ್ದೀನಿ, ಜಸ್ಟ್ ನಂಬರ್ ಹಾಕಿ, ಬೇರೆ ಏನು ಹಾಕ್ಬೇಡಿ. ತಹಶೀಲ್ದಾರ್ ಶ್ರೀಧರ್ ಇದನ್ನು ಮುಚ್ಚಿರೋದು, ನೀರು ಕೊಡೋಕ್ಕಾಗಿಲ್ಲ ಇವರಿಗೆ. ಆ ತಾಯಿ ಒಂದು ಬಾವಿ ತೋಡಿ ಅದಕ್ಕೆ ಅದು ಸುತ್ತಮುತ್ತ ಮತ್ತೊಂದು ಕಟ್ಟೆ ಕಟ್ಟಿದ್ರೆ ಆಯ್ತಪ್ಪ ಶ್ರೀಧರ್ ಅವರೇ. ನೀರು ಕೊಡೋ ಯೋಗ್ಯತೆ ಇಲ್ಲ ಶ್ರೀಧರ್ ನಿಮಗೆ. ಜನರ ತೆರಿಗೆ ದುಡ್ಡಲ್ಲಿ ನಿಮ್ಮ ಸಂಬಳ. ಇಡೀ ವೀಕ್ಷಕರು ಇವತ್ತು ಫೋನ್ ಮಾಡಿ ಕೇಳಬೇಕು ಶ್ರೀಧರ್ಗೆ, ಹೆಂಗೆ ಮುಚ್ಚಿದ್ರಿ ಅಥವಾ ಯಾವಾಗ ನೀರು ಕೊಡ್ತೀರಿ? ಏನು ಈಗೋ ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆ? ಅಷ್ಟು ಬೇಗ ಬಾವಿ ತೆಗಿಬೇಕಿತ್ತು ನೀವೇ ಆಗಿದ್ರೆ. ನಿಮ್ಗೆ ಅಷ್ಟು ತಾಕತ್ತಿದ್ರೆ, ಅಷ್ಟು ದಮ್ಮಿದ್ರೆ ಆ ಮಕ್ಕಳಿಗೆ ನೀವೇ ಬಾವಿ ತೋಡಿ ಕೊಡಬೇಕಾಗಿತ್ತು. ಈಗ ಮುಚ್ಚಿದ್ದೀರಿ. ಯಾಕ್ರಿ ಉತ್ತರ ಕುಮಾರನ ಪೌರುಷ? ತಾಕತ್ತಿದೆ ಶ್ರೀಧರ್, ನೀರು ಕೊಡಿ. ಇವತ್ತು ಜನ ನಿಮಗೆ ಪ್ರಶ್ನೆ ಮಾಡ್ತಾರೆ, ತಾಕತ್ತಿದೆ ನಿಮಗೆ ತಹಶೀಲ್ದಾರ್ ಆಗಿ, ನೀರು ಕೊಡಿ. ನಾನು ರಟ್ಟೇರಲ್ಲಿ ಬೆಳಗಾವಿ ಸ್ಟೋರಿ ತೋರಿಸಿದ್ನಲ್ಲ, 18 ವರ್ಷಗಳಿಂದ ಅಲ್ಲಿ ಕೇಳೋರಿಲ್ಲ. ಒಬ್ಬ ತಹಶೀಲ್ದಾರ್ ಓಡ್ ಬಂದಿಲ್ಲ, ಅಲ್ಲಿ ಇಲ್ಲಿ ಬಂದುಬಿಟ್ರು. ಯಾರೋ ಇವರ ಸಂಬಂಧಪಟ್ಟ ಒಂದು 4 ರಾಜಕಾರಣಿ ಚೇಲಾಗಳಿರ್ತಾರೆ, ಅವರ ಮುಂದೆ ನೀವು ಮುಜ್ರ ಮಾಡೋದಾ? ಅಣ್ಣ ನಿಮಗೆ ಬೇಕಾದಂಗೆ ಮಾಡಿದ್ದೀನಿ, ನೀರು ಕೊಡ್ರಿ ಫಸ್ಟ್ ಶ್ರೀಧರ್. ಅದು ಏನು ಮಾಡ್ಕೋತೀರ ಮಾಡ್ಕೊಳ್ಳಿ. ನಾವು ಆ ಅಂಗನವಾಡಿಯ ಮಕ್ಕಳ ಪರವಾಗಿ ಸರ್ಕಾರವಾಗಿ ನೀವು ಕೊಡಬೇಕಾಗಿತ್ತು ನೀರು. ಆಮೇಲೆ 2011ರಲ್ಲಿ ಕರ್ನಾಟಕ ಸರ್ಕಾರ ಹೈಕೋರ್ಟ್ನಲ್ಲಿ ಅಫಿಡವಿಟ್ ಹಾಕಿದೆ, ನಾವು ಪ್ರತಿಯೊಬ್ಬರಿಗೂ ಕೂಡ 25 ಲೀಟರ್ ಶುದ್ಧ ಕುಡಿಯುವ ನೀರು ಕೊಡ್ತೀವಿ ಅಂತ ನೀವು ಅಫಿಡವಿಟ್ ಹಾಕಿದ್ದೀರಿ ಹೈಕೋರ್ಟ್ನಲ್ಲಿ. ನಿಮ್ಮ ಯೋಗ್ಯತೆಗೆ ಒಂದು ಮಕ್ಕಳಿಗೆ ನೀರು ಕೊಡೋಕ್ಕಾಗಿಲ್ಲ. ಶ್ರೀಧರ್, ಇವತ್ತು ಪ್ರಶ್ನೆಗೆ ಉತ್ತರ ಕೊಡಿ, ಜನರ ಪ್ರಶ್ನೆಗೆ. ಇಲ್ಲಾಂತಂದರೆ ಬಿಟ್ಬಿಡಿ ಸರ್ ಕೆಲಸ, ಬೇರೆ ಏನಾದರೂ ಮಾಡಿ. ನಿಮ್ಮ ಜವಾಬ್ದಾರಿ ತಾನೇ ಸಂಬಳ ತಗೊಂಡ್ರೆ ನೀರು ಕೊಡಬೇಕಾಗಿರುವಂಥದ್ದು. ಮುಚ್ಚೋಕೆ ಬಂದುಬಿಟ್ರ ನೀವು? ವೀಕ್ಷಕರದನ್ನು ಬಿಡಬೇಡಿ, ಅದು ಎಲ್ಲಿ ತನಕ ಹೋಗುತ್ತೆ ಹೋಗಲಿ. ರಾಜಕಾರಣಿಗಳು ಅಧಿಕಾರಿಗಳು ಮಾತ್ರ ಅಲ್ಲ ನಮ್ಮನ್ನು ನೋಡ್ಕೊಳಕ್ಕಿರೋದು. ನಾವು ಪ್ರತಿಯೊಬ್ಬರು ತೆರಿಗೆ ಕಟ್ಟಿದವರು ಕೂಡ ಬಾಧ್ಯಸ್ಥರು. ಕೇಳಬೇಕು ಪ್ರಶ್ನೆ. ಇವರೇ ಶ್ರೀಧರ್, ಕೇಳಿ ಪ್ರಶ್ನೆ. ಹೆಂಗೆ ಮುಚ್ಚಿದಿರಿ? ಹಾಗಿದ್ರೆ ನೀವು ಮಾಡಿಕೊಡಿ. ಯಾವಾಗ ಮಾಡಿಕೊಡ್ತೀರಿ? ಇದನ್ನು ಬಿಡೋದೇ ಇಲ್ಲ ರೀ. ಅದು ಏನಾಗುತ್ತೆ ಆಗಲಿ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.